ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನದ ಒಂದು ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ KPCL ವತಿಯಿಂದ ಒಂದು ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆಗೊಳಿಸಿರುವಂಥದ್ದು. ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ಸ್, ಕೆಮಿಸ್ಟ್ ಆಗಿ, ಸೂಪರ್ವೈಸರ್ಸ್ ಆಗಿರ್ಬೋದು, ಎಲ್ಲರದ್ದು ಒಂದು ಅಂತಿಮ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ನಾಳೆ 100% ನಾಳೆ ಇಲ್ಲ ನಾಳಿದ್ದು ಕೆ ಇ ಅವರು KPCLಗೆ ಹಸ್ತಾಂತರ ಮಾಡ್ತಾರೆ ಅಂಕಪಟ್ಟಿಯನ್ನು. ಅದು ಪ್ರೆಸ್ ನೋಟ್ ಕೂಡ ಬಿಡ್ತಾರೆ ಅವರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿರೋ KPCLಯಿಂದ ಅಂತಿಮ ಒಂದು ಫೈನಲ್ ಸ್ಟೇಜ್ ಆಫ್ KPCL ರಿಕ್ವೈರ್ಮೆಂಟ್ 2017 ನೋಟಿಫಿಕೇಷನ್ ಏನಿದೆ, 3/8/2017 ಒಂದು ಅಂತಿಮ ಘಟ್ಟ ತಲುಪಿಬಿಡುತ್ತೆ. KPCL ವತಿಯಿಂದ ಕಟ್ ಆಫ್ಸನ್ನು ಬಿಡ್ತಾರೆ. ಎಲ್ಲರೂ ಕಾತರದಿಂದ ಕಾಯ್ತಾ ಇರೋವಂಥ ಒಂದು ವಿಷಯ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗೆ. ಯಾಕೆಂದರೆ ಕಟ್ ಆಫ್ನ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿ ಅನಲೈಸ್ ಮಾಡ್ತಾ ಇದ್ದಾರೆ. ಒಬ್ಬರು ಇಲ್ಲ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ, ಕಟ್ ಆಫ್ ಕಡಿಮೆ ನಿಲ್ಲುತ್ತೆ, ಇನ್ನೊಬ್ಬರು ಕಾಂಪಿಟೇಷನ್ ಕಡಿಮೆ, ಅಟೆಂಡ್ ಮಾಡಿರೋದು ಕಡಿಮೆ ಜನ ಕಟ್ ಆಫ್ ಈ ಥರ ಅಂತ ಎಲ್ಲ ಅನ್ಕೊತಾ ಇದ್ರು. ಬಟ್ ನೀವು ಮಾರ್ಕ್ಸ್ ನೋಡ್ಬೋದು, 80 ಮೇಲೆ ತೆಗೆದಿರೋರು ಇದ್ದಾರೆ, 70 ಮೇಲೆ ತೆಗೆದಿರೋರು, 60 ಮೇಲೆ ತೆಗೆದಿರೋರು ಎಲ್ಲರೂ ಇದ್ದಾರೆ. ಸೊ ನನಗೆ ಇಲ್ಲಿ ನೀವು ಕಾಂಪಿಟೇಷನ್ ಕಡಿಮೆ ಅಂತ ಎಲ್ಲೋ ಒಂದು ಕಡೆ ಅನಿಸಲ್ಲ. ಓಕೆ, ಎಸ್, ಇವಾಗ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ನೀವು ತೊಗೊಳ್ಳೋದಾದರೆ 2122 ಚಿಲ್ಲರೆ ಜನ ಬರೆದಿದ್ದಾರೆ. ಬಟ್ ಆದರೆ ಮಾರ್ಕ್ಸ್ ತುಂಬ ಒಳ್ಳೆ ಮಾರ್ಕ್ಸನ್ನು ಸುಮಾರು ಜನ ತೊಗೊಂಡಿದ್ದಾರೆ. ಅಲ್ಲಿ ಸೂಚಿತ ಒಂದು ಹುದ್ದೆಗಳು ನೋಡಿದ್ರೆ 63 ಇದ್ದಾವೆ. ಆದರೆ ಅದಕ್ಕೂ ತುಂಬ ಕಾಂಪಿಟೇಷನ್ ಇದೆ. ಇಟ್ ಈಸ್ ಸುಮ್ಮನೆ ಬಟ್ ನಾನೇನು ಹೇಳ್ತಾ ಇದ್ದರೆ, ಇದನ್ನು ಯಾವುದೇ ಒಬ್ಬ ಅಭ್ಯರ್ಥಿ ಈ ಹುದ್ದೆಗಳನ್ನು ತಗೊಂಡ್ರೆ ಅವ್ರ ಕಾಂಪಿಟೇಷನ್ ಕಡಿಮೆಯಿಂದ ತೊಗೊಂಡ್ರು ಅನ್ನೋದು ನಾನು ಖಂಡಿತ ಒಪ್ಪಲ್ಲ. ಅದು ಯಾಕೆ ಅಂದರೆ 2017ರಲ್ಲಿ ನೋಟಿಫಿಕೇಷನ್ ಆಗುತ್ತೆ, 2018ರಲ್ಲಿ ಎಕ್ಸಾಮ್ ಮಾಡ್ತಾರೆ, ಅದನ್ನು ಮತ್ತೆ 2024ರಲ್ಲಿ ಅದ್ರದ್ದು ಎಕ್ಸಾಮ್ ಮಾಡ್ತಾರೆ. ಮತ್ತೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು 2025 ಡಿಸೆಂಬರ್ಗೆ ಮತ್ತೊಮ್ಮೆ 3ನೇ ಬಾರಿ ಅಂತಿಮವಾಗಿ ಒಂದು ಸುಪ್ರೀಂ ಕೋರ್ಟ್ನ ನಿರ್ದೇಶನದನ್ವಯ KE ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡಿರ್ತಾರೆ. ಇಷ್ಟು ವರ್ಷಗಳ ಕಾಲ ಅವರು ಟ್ರಾವೆಲ್ ಮಾಡಿಕೊಂಡೇ ಬಂದಿರ್ತಾರೆ. ಇಟ್ ಈಸ್ ನಾಟ್ ಎ ಜೋಕ್. ನನ್ನ ಪ್ರಕಾರ ಇದು ಒಂದು ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಯಾಕೆಂದರೆ ನೀವು 22ನೇ ವರ್ಷದಲ್ಲಿದ್ದ ನಿಮ್ಮ ಓದುವ ಮನಸ್ಥಿತಿ ಬೇರೆ, ಅದೇ 30 ವರ್ಷ ಆದಮೇಲೆ ನೀವು ಓದೋ ಮನಸ್ಥಿತಿ ಬೇರೆ. ನಿಮ್ಮ 25 ವರ್ಷ ಇದ್ದಾಗ ನೀವು ಕೂತು ಓದೋ ಒಂದು 2 ಅವರ್ ಓದೋದು ಬೇರೆ, 35 ವರ್ಷ ಆದಮೇಲೆ ನೀವು 2 ಅವರ್ ಓದೋದು ತುಂಬ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ ಇಟ್ ಈಸ್ ನಾಟ್ ಎ ಜೋಕ್. ನನಗೆ ಅದು ಬೈಲಕ್ಕೆ ತಗೊತಾ ಇದ್ದಾರೆ ಅಥವಾ ಎಲ್ಲೋ ಒಂದು ಕಡೆ ತುಂಬ ಕಾಂಪಿಟೇಷನ್ ಕಡಿಮೆ ಇದೆ. ನಾನಂತೂ ಅದನ್ನು ಖಂಡಿತವಾಗ್ಲೂ ನನ್ನ ಕಡೆಯಿಂದ ಅದು ಸರಿ ಅನಿಸಲ್ಲ ಅನಿಸುತ್ತೆ. ಯಾಕೆಂದರೆ ಇಷ್ಟು ವರ್ಷದ 2017ರಿಂದ ಪಾಪ ಅವರು ದುಡ್ಡು ಕೊಟ್ಟು ಎಲ್ಲ ಫೀಸ್ ಕಟ್ಟಿ ಒಂದು ಪ್ರಿಪ್ರೇಷನ್ಸ್ ಮಾಡಿ ಸಡನ್ನಾಗಿ 2024ರಲ್ಲಿ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಮತ್ತೆ ಪ್ರಿಪ್ರೇಷನ್ಸ್ ಮತ್ತೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಪ್ರಿಪೇರ್ ಆಗಬೇಕು. ಯಾಕೆಂದರೆ ಒಂದು ವಾರ, ಒಂದು 5-4 ದಿವಸ ಮುಂಚೆನೇ KE ಅವರು ಎಕ್ಸಾಮ್ನ ಒಂದು ವಾರ ಅನ್ಕೊತೀನಿ, ಒಂದು ವಾರದಿಂದ ಮುಂಚೆ ಹೇಳ್ತಾರೆ. ವಿದ್ಯಾರ್ಥಿಗಳು 2018ರಲ್ಲಿ ಎಕ್ಸಾಮ್ ಬರೆದು ಬಂದವರು 6 ವರ್ಷಗಳಾದಮೇಲೆ ಎಕ್ಸಾಮ್ನ ತೊಗೊತಾರೆ. ಅದು ಎಕ್ಸಾಮ್ ಮಾಡ್ತಾರೋ ಇಲ್ಲ, ಅದು ಓದಬೇಕೋ ಇಲ್ಲ ಬಿಡಬೇಕೋ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಸಡನ್ನಾಗಿ ಮತ್ತೆ 2024ರಲ್ಲಿ ಎಕ್ಸಾಮ್ನ ಅವರು ಬರೀತಾರೆ. ಮತ್ತೆ ಬರೆದಂಥ ಅಭ್ಯರ್ಥಿಗಳು ಮತ್ತೆ ಮತ್ತೆ ಅದು ನೀವು ನೋಡ್ಬೋದು, ಕಟ್ ಆಫ್ ಆಗಿರ್ಬೋದು, ಪ್ರೊವಿಷನಲ್ ಲಿಸ್ಟ್ಸ್ ಎಲ್ಲ ಬಿಟ್ಟಿರ್ತಾರೆ. ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲನೂ ಒಂದು ಫೈನಲ್ ಸ್ಟೇಜ್ವರೆಗೂ ಹೋಗಿರುತ್ತೆ ಪ್ರೊಸೆಸ್ಸು. ಮತ್ತೆ ಅದು ಎಕ್ಸಾಮ್ ಅಂತ ಸಡನ್ನಾಗಿ ಒಂದು ತಿಂಗಳಿಂದ ಮತ್ತೆ ಬಿಡ್ತಾರೆ. ಮತ್ತೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಭ್ಯರ್ಥಿ ಯಾರೆಲ್ಲ 2017ರಲ್ಲಿ ಅಪ್ಲೈ ಮಾಡಿರ್ತಾರೋ ಅವರು. ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡ್ಬೋದು, ಸರಿಸುಮಾರು ಒಂದು 7-8 ವರ್ಷಗಳ ಜರ್ನಿ ಆಗೋಗುತ್ತೆ ಇಲ್ಲಿಗೆ. ಒಂದು 7-8 ವರ್ಷಗಳ ಒಂದು ಸುದೀರ್ಘವಾದ ಜರ್ನಿ. ಅವರ ಮನಸ್ಥಿತಿ ಒಂದೇ ರೀತಿ ಕಾಪಾಡ್ಕೊಳ್ಳೋದು ಅಷ್ಟು ಸುಲಭ ಖಂಡಿತ ಅಲ್ಲ. ಇಟ್ ಈಸ್ ಎ ಚಾಲೆಂಜಿಂಗ್. ಯಾವುದೇ ಅಭ್ಯರ್ಥಿ ಎಷ್ಟೇ ಮೆಂಟಲಿ ಟಫ್ ಆಗಿದ್ದರೂ ಅದು ಒಬ್ಬ ವ್ಯಕ್ತಿಗೆ ಚಾಲೆಂಜಿಂಗ್ ಅದು. ಸೊ ಅದು ಕಾಂಪಿಟೇಷನ್ ಕಡಿಮೆಯಿಂದ ತೊಗೊಂಡಿರೋ ಯಾರೇ ಸೆಲೆಕ್ಟ್ ಆಗ್ತಾರೆ, AEಗಳಾಗಿರ್ಬೋದು, JEಗಳಾಗಿರ್ಬೋದು, ಕೆಮಿಸ್ಟ್ ಸೂಪರ್ವೈಸರ್ಸ್ ಆಗಿರ್ಬೋದು, ಅವರು ತಮ್ಮ ಇಡೀ ಜೀವನವನ್ನೇ ಇದಕ್ಕೆ
ಕೊಟ್ಟಿರ್ತಾರೆ. ಅವರು ಎಲ್ಲರೂ ಏಜ್ ಬಾರ್ ಆಗೋಗಿದ್ದಾರೆ ಆ್ಯಕ್ಚುಲಾಗಿ. ಮ್ಯಾಕ್ಸಿಮಮ್ ಜನ ಎಲ್ಲರೂ ಮ್ಯಾಕ್ಸಿಮಮ್ ಜನ ಎಲ್ಲರೂ 35+ ಇದ್ದಾರೆ ಮ್ಯಾಕ್ಸಿಮಮ್ ಜನ. ಅವರು ಮತ್ತೆ ಓದಬೇಕು ಅನ್ನೋದು ಅಷ್ಟು ಸುಲಭ ಕುತ್ಕೊಂಡು ಓದೋದು ಅಷ್ಟು ಸುಲಭ ಅಲ್ಲ ಅವ್ರ ಪಾಪ. ಆದರೂ ಕೂಡ ಅವ್ರು ತಮ್ಮ ಎಫರ್ಟ್ಸನ್ನು ಹಾಕಿ ಬರೆದಿದ್ದಾರೆ. ಸೊ ದೇ ಡಿಸರ್ವ್ ದ ಪೋಸ್ಟ್ಸ್. ಸೊ ಖಂಡಿತ ಅವರು ಇಷ್ಟು ವರ್ಷದಲ್ಲಿ ಗುದ್ದಾಡಿ ಹೋರಾಟ ಮಾಡಿ ಎಲ್ಲವನ್ನು ನೋವು ಅನುಭವಿಸಿ ಮತ್ತೆ ಅವರು ಫೈನಲಿ ಒಂದು ಒಳ್ಳೆಯದೇ ಆಗ್ತಾಯಿದೆ. ಫೈನಲಿ ಸಿಗ್ತಾಯಿದೆ, ಹುದ್ದೆಗಳು ಬರುತ್ತೆ. ಇನ್ನು ಕೆಲವೇ ದಿನಗಳ ಕಟ್ ಆಫನ್ನು ಬಿಡ್ತಾರೆ. ಕೆಲವೇ ದಿನಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಕೂಡ ನಡೆಯುತ್ತೆ. ಎಲ್ಲ ಒಳ್ಳೆ ಸುಸೂತ್ರವಾಗಿ ನಡೀತಾ ಇದೆ. ದೇ ಆರ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ದೋಸ್ ಹೂ ಟೇಕನ್ ದ ಸೀಟ್ಸ್. ಖಂಡಿತ ಅವರು ಒಂದು ದೇ ಡಿಸರ್ವ್ಸ್ ದಿಸ್ ಪೋಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ, ಎಲ್ಲ ಕಡೆಯೂ ಈ ಮಾತು ಬರ್ತಾ ಇದೆ. ಬಟ್ ಆದರೆ ಅದು ಒಂದು ಹಂತದಲ್ಲಿ ಸತ್ಯ, ಅದು ಇನ್ನೊಂದು ಹಂತದಲ್ಲೂ ಅದು ಒಪ್ಪಕ್ಕಾಗೋದಿಲ್ಲ. ಒಂದು ಹಂತದಲ್ಲಿ ಓಕೆ, ಒಂದು ಕಡೆ ಅದು ಆಗಲ್ಲ. ಅದು ಯಾಕೆಂದರೆ ನಾನು ಆವಾಗಲಿಂದ ಹೇಳ್ದಾಗೆ ಅವರ ಮನಸ್ಥಿತಿಯನ್ನು ಒಂದೇ ರೀತಿ ಕಾಪಾಡ್ಕೊಂಬಂದಿರೋಂಥದ್ದು ಗ್ರೇಟ್ ಅವರು. ಸೊ ಅವ್ರಿಗೆ ನಾವು ಕ್ರೆಡಿಟ್ ಕೊಡಲೇಬೇಕಾಗ್ತದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸುದ್ದಿ ಏನಂದರೆ, KPCL ಅವರು ಹೋದ ಸತಿ ಏನು 2024 ಫೆಬ್ರವರಿಯಲ್ಲಿ ಮಾಡಿದರು, ಅದ್ರದ್ದಕ್ಕೆ ಒಂದು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ದು ಮೇನ್ KPCL ಅಂದರೆ ಇಟ್ ಈಸ್ ಎ ಬೇಸಿಕಲಿ ಎಲೆಕ್ಟ್ರಿಕಲ್ ಒಂದು ಸ್ಟೂಡೆಂಟ್ಸ್ ಏನು ಡಿಪ್ಲೊಮೋ ಅಥವಾ BE ಮಾಡಿರ್ತಾರೆ ಅಂಥವ್ರಿಗೂ ಇರೋವಂಥ ಮೇನ್ ಸ್ಟ್ರೀಮ್ ಇದು. ಅದಾದಮೇಲೆ ಮೆಕ್ಯಾನಿಕಲ್ಲು, EC ಅವ್ರಿಗೆಲ್ಲ ಅವ್ರಿಗೂ ಕೆಲವೊಂದು ಹುದ್ದೆಗಳನ್ನ ಮೀಸಲಿಟ್ಟಿರ್ತಾರೆ. ಆದರೆ ಅದಕ್ಕೆ ಫಸ್ಟು ಇದರಲ್ಲಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ನ ನಾವು ತೊಗೊಳ್ಳೋದಾರೆ ಹೋದ ಸತಿ 2024ರಲ್ಲಿ ಏನು ಎಕ್ಸಾಮ್ ಮಾಡಿರ್ತಾರೆ ಫೆಬ್ರವರಿಯಲ್ಲಿ, ಅದರದ್ದು ಕಟ್ ಆಫ್ನ ಒಂದು ಪಕ್ಷಿ ನೋಟನ ನಾವು ನೋಡೋಣ. ಇಲ್ಲಿ ಸುಮ್ಮನೆ ಒಂದು ಸಂಕ್ಷಿಪ್ತವಾಗಿ ಗ್ಲ್ಯಾನ್ಸ್ ಮಾಡೋಣ. ಯಾಕೆಂದರೆ ನೆಕ್ಸ್ಟ್ ಹೇಗೆ ಬರುತ್ತೆ ಕಟ್ ಆಫ್ ಅನ್ನೋದು ಇದನ್ನು ಒಂದು ಸ್ಕೇಲಾಗಿ ಒಂದು ಮೆಜರ್ ಮಾಡ್ಕೊಬೋದು ನಾವು. ಈ ಸತಿ ಇಷ್ಟೇ ನಿಲ್ಲುತ್ತಾ? ಖಂಡಿತ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ನಾವೆಲ್ಲ ಅಂದ್ಕೊಂಡಿದ್ದೇನೆಂದರೆ ಇಷ್ಟು ಸ್ಕೋರ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ನೋಡಿದ್ರೆ ಒಳ್ಳೆ ಸ್ಕೋರ್ಸ್ ಮಾಡಿದ್ದಾರೆ ಈ ಸತಿ ಸ್ಟೂಡೆಂಟ್ಸು. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲಲ್ಲೆಲ್ಲ 80+, 70+, 60+, ಸುಮಾರು ಜನ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಬಟ್ ಆದರೆ ಕಟ್ ಆಫ್ನ ಅನಲೈಸ್ ಮಾಡೋದು ಬಹುಶಃ ಈ ಹಂತದಲ್ಲಿ ಪರ್ಫೆಕ್ಟಾಗಿ ಯಾರೂ ಕೂಡ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರ ಕ್ಯಾಟಗರಿ ಬೇಕಾಗ್ತದೆ ಇಲ್ಲಿ. ಅದು ಹೇಗೆ ಅನ್ನೋದು ಕೆಲವೇ ದಿನಗಳ KPCL ವತಿಯಿಂದಲೇ ಅಧಿಕೃತವಾಗಿ ಬಿಡುಗಡೆಗೊಳ್ಳುತ್ತೆ. ಸೊ ಅದಕ್ಕೆಲ್ಲ ನಾವೆಲ್ಲ ಕಾಯಬೇಕಷ್ಟೇ. ಇನ್ನು ಸ್ವಲ್ಪ ದಿವಸಗಳು. ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ 100% ಒಳ್ಳೆಯದಾಗುತ್ತೆ, 100% ಸಿಕ್ಕೇ ಸಿಗುತ್ತೆ. ಸೊ ನಾವು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಂಡು ಈ ಇಯರ್ಗೆ ಇದಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ಇದಕ್ಕಿಂತ ಕಡಿಮೆ ಇರ್ಬೋದು ಅಂತ ಹೇಳೋದು ನನ್ನ ಪ್ರಕಾರ ಈ ಟೈಮಲ್ಲಿ ತುಂಬ ಕಷ್ಟ ಅದು. ಯಾಕೆಂದರೆ ಅದರ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ನೆಕ್ಸ್ಟು ಒಂದು ಕೆಲವೇ ದಿನಗಳಲ್ಲಿ ಅದು ಬರುತ್ತೆ. ಬಟ್ ಆದರೆ ಒಂದು ಗ್ಲ್ಯಾನ್ಸನ್ನು ನೋಡೋದಾದರೆ ನೆಕ್ಸ್ಟು ಹೋದ ವರ್ಷ ಹೇಗೆ ಎಷ್ಟು ಕಟ್ ಆಫ್ ಇತ್ತು ಅನ್ನೋದನ್ನು ಒಂದೊಮ್ಮೆ ಅವಲೋಕನ ಮಾಡೋಣ ಬನ್ನಿ ಗೆಳೆಯರೆ. ನೀವು ನೋಡೋದಾದರೆ ಫಸ್ಟು ಏನು ನೋಡ್ತಾಯಿದ್ದೀರಾ, SC ಎಕ್ಸ್ ಸರ್ವಿಸ್ ಮ್ಯಾನ್, ಅದರಲ್ಲಿ ಯಾವುದೇ ಹುದ್ದೆಗಳನ್ನ ಅವರು ಫಿಲ್ ಮಾಡಿಲ್ಲ. ಪರಿಶಿಷ್ಟ ಜಾತಿ ಮಹಿಳೆ ಅಭ್ಯರ್ಥಿ ನೋಡಿದ್ರೆ ಸೂಚಿತ ಹುದ್ದೆ 5 ಹುದ್ದೆಗಳಿರ್ತವೆ. ಅದರಲ್ಲಿ ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳು 5. ಅದರಲ್ಲಿ ಕಟ್ ಆಫ್ ನೋಡಿದ್ರೆ 35.667 ಕಟ್ ಆಫ್ನ ನಿಲ್ಲಿಸಿದ್ದಾರೆ. ಸೊ ಯಾರೆಲ್ಲ ವುಮೆನ್ ಇದ್ದಾರೋ ಅವ್ರು ಗಮನಿಸ್ಬೋದು. ಅದಕ್ಕೆ ನೋಡಿ, ವುಮೆನ್ ರಿಸರ್ವೇಷನ್ ಇದೆ, ಎಕ್ಸಲೆಂಟ್, ಒಳ್ಳೆ ರಿಸರ್ವೇಷನ್ ಅದು. ಅದನ್ನು ಪ್ರತಿಯೊಬ್ಬ ಮಹಿಳೆಯರು, ನಮ್ಮ ಅಕ್ಕ ತಂಗಿದಾರು ಏನಿದ್ದಾರೆ ಅವ್ರು ಉಪಯೋಗಿಸ್ಕೊಬೇಕು ಇದನ್ನು. ಯಾಕೆಂದರೆ ವುಮೆನ್ ರಿಸರ್ವೇಷನ್ ಇದೆ, ಅದು ತುಂಬ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟಿದೆ ವುಮೆನ್ ರಿಸರ್ವೇಷನ್ ಅನ್ನೋದು. ಸೊ SC ವುಮೆನ್ 35.667ಗೆ ನಿಂತಿರುತ್ತೆ. ಸೊ SC ರೂರಲ್ ಗ್ರಾಮೀಣ ಅಭ್ಯರ್ಥಿಗಳು ನೋಡೋದಾದರೆ 46.333 ನಿಂತಿದೆ. ನೀವೆಲ್ಲ ಗಮನಿಸ್ತಾ ಇರ್ಬೋದು. SC ರೂರಲ್ 46.333. SC ಕನ್ನಡ ಮಾಧ್ಯಮ 56ಗೆ ನಿಂತಿದೆ. SC ಜನರಲ್ ನೋಡೋದಾದರೆ 49.33. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಏನಿದೆ ಮೇನ್ ಬ್ರಾಂಚ್ EEE ಅಂತ ನಾವು ಹೇಳ್ತೀವಿ, ಅದಕ್ಕೆ 49.33 ಅದು SC ಜನರಲ್ಗೆ. ಅದರಲ್ಲಿ 48 ಎಲೆಕ್ಟ್ರಾನಿಕ್ಸ್ EC ಅವ್ರಿಗೂ ಒಂದು ಹುದ್ದೆಯನ್ನು ಮೀಸಲಿರಿಸಿದ್ದಾರೆ. ಇಲ್ಲಿ ಯಾರು ಡಿಪ್ಲೊಮೊ E&C ಮಾಡಿರ್ತಾರೆ ಅಂಥವರು ಕೂಡ
ಒಂದು ಹುದ್ದೆಯನ್ನು ಮೀಸಲಿರಿಸಿದ್ದಾರೆ. ಸೊ ಎಷ್ಟೋ ಜನ ಈ ಅಭ್ಯರ್ಥಿಗಳಿಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಇದಕ್ಕೆ ನಾವು ಎಲಿಜಿಬಲ್ ಇರಬಹುದು ಅಂತೇಳಿ. 2017ರಲ್ಲಿ ಅಷ್ಟರ ಮಟ್ಟಿಗೆ ಯೂಟ್ಯೂಬ್ ಆಗಿಲ್ಲ, ಅವೆಲ್ಲ ಪಾಪ್ಯುಲರ್ ಅಷ್ಟು ಆ ಲೆವೆಲಲ್ಲಿ ಇರಲಿಲ್ಲ. ಎಲ್ಲರ ಕೈಲೂ ಮೊಬೈಲು ಇಷ್ಟು ಈಗಿರೋಷ್ಟು ಇರಲಿಲ್ಲ. ಸ್ಟೂಡೆಂಟ್ಸ್ ಕಡಿಮೆ ಜನನೇ ಅಭ್ಯರ್ಥಿಗಳು ಅಪ್ಲೈ ಮಾಡಿದರು ಅವಾಗ. ಇವಾಗೂ ಒಂದು 300 ಚಿಲ್ಲರೇನೇನು ಅಷ್ಟೇ ಜೂನಿಯರ್ ಇಂಜಿನಿಯರ್ಗೆ ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ದಾರೆ ಅವರು. ಬಟ್ ಯಾರೆಲ್ಲ ಅಟೆಂಡ್ ಮಾಡ್ತಾರೋ ಅವರೆಲ್ಲರೂ ಗೋಲ್ಡನ್ ಚಾನ್ಸ್ ಇದು. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ 100%. ಅವರೆಲ್ಲ ಯಾರೆಲ್ಲ ಎಫರ್ಟ್ಸ್ ಹಾಕಿದಾರೋ ಅವರೆಲ್ಲರೂ ಸೆಲೆಕ್ಟ್ ಆಗ್ತಾರೆ. ಕಡಿಮೆ ಈ ಸತಿ ಅಂತೂ ಅವರು ಯಾರೆಲ್ಲ ಆ ಟೈಮಲ್ಲಿ ಬುದ್ಧಿ ಉಪಯೋಗಿಸಿ ಹಾಕಿದ್ರು ಅವ್ರಿಗೆಲ್ಲನೂ ಒಂದು ಅನುಕೂಲ ಇದೆ ಇದರಲ್ಲಿ. ಮತ್ತು ST ವುಮೆನ್ 41 ಕಟ್ ಆಫ್ ನಿಲ್ಲುತ್ತೆ. ST ಜನರಲ್ 52.333. ಸೊ ನೀವು ಇಲ್ಲಿ ಅನಲೈಸ್ ಮಾಡ್ಕೊಬೋದು. ವುಮೆನ್ 35.667, ST ವುಮೆನ್ನು 41 ನಿಂತ್ಕೊಂತು. ST ಜನರಲ್ 52.333, ಕ್ಯಾಟಗರಿ 1 ವುಮೆನ್ಗೆ 45.333, ಕ್ಯಾಟಗರಿ 1 ರೂರಲ್ಗೆ 52, ಕ್ಯಾಟಗರಿ 1 ಜನರಲ್ ನೀವು ನೋಡಿದ್ರೆ 52.333. ಸೊ ಸೂಚಿತ ಕ್ಯಾಟಗರಿ ನೀವು STಯಿಂದ ನೀವು ಕ್ಯಾಟಗರಿ 1 ನೋಡಿದ್ರೆ ಒಂದೇ ಹುದ್ದೆಗಳ ಅವರು ನೋಟಿಫಿಕೇಶನ್ ಹೊಡಿಸಿರ್ತಾರೆ, ಒಂದು ಹುದ್ದೆನೇ ಫಿಲ್ ಮಾಡ್ಕೊಂಡಿರ್ತಾರೆ. ಸೊ ಆ ಕ್ಯಾಟಗರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ 52 ಕ್ಯಾಟಗರಿ 1 ಜನರಲಲ್ಲಿ ಆಗಿರ್ಬೋದು, ರೂರಲ್ ವುಮೆನಲ್ಲಿ ಆಗಿರ್ಬೋದು ನೋಡಿ ಒಂದೊಂದೇ ಹುದ್ದೆಗಳನ್ನ ಕಾಲ್ ಮಾಡಿರ್ತಾರೆ. ಇವಾಗ ST ವುಮೆನಲ್ಲೇ ತೊಗೊಂಡ್ರೆ 41 ಇದೆ. ಯಾರು 40 ತೆಗ್ದಿರ್ತಾರೋ ಅವ್ರು ಸಿಕ್ಕಿಲ್ಲ. ಸೊ ಒಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಟೈಮಲ್ಲಿ. ಸುಮ್ಮನೆ ನಾವು ಅಂದ್ಕೊಬೋದು 80, 70 ಅಂತ. ಆದರೆ ಕೆಲವೊಂದು ಸತಿ 42, 43 ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸೇ ಈ ಸ್ಕೋರ್ಸ್. ಸೊ ಇದು 0.1 ಮಾರ್ಕ್ಸು ಇದು 0.3 ಪ್ರತಿಯೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಕ್ಯಾಟಗರಿ ರೂರಲಲ್ಲಿ ಆಗಿರ್ಬೋದು 52 ಕಟ್ ಆಫ್ ನಿಲ್ಲಿಸಿದ್ದಾರೆ. 51 ಯಾರು ತೆಗಿತಾರೋ ಅವ್ರು ಔಟ್ ಅವರು. ಸೊ ಒಂದು ಮಾರ್ಕ್ಸಿಂದ ಅವರು ಹುದ್ದೆಯನ್ನು ಕಳ್ಕೊಂಡಿರ್ತಾರೆ ಹೋದ ಸತಿ ಅವರು. ಸೊ ಈ ಸತಿ ನಾನು ಅಭ್ಯರ್ಥಿಗಳು ಏನು ಹೇಳಿದ್ರೆ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಪ್ರತಿ ಸತಿನೂ ಆಗುತ್ತೆ. ಸೊ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಧೃತಿಗಿಡೋ ಅವಶ್ಯಕತೆ ಇಲ್ಲ. ನಂದು ಕಡಿಮೆ ಬಂದುಬಿಟ್ಟಿದೆ ಈ ಸತಿ ನಂದು ಸ್ಕೋರ್. ಈ ಸತಿ ನೆಕ್ಸ್ಟ್ ಕಟ್ ಆಫಲ್ಲಿ ಹೋದ ಸತಿಗಿಂತ ಕಡಿಮೆ ಇದೆ ನಂದು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಸತಿ ಕಟ್ ಆಫ್ ಬರೋವರೆಗೂ ವೆಯ್ಟ್ ಮಾಡಿ. ನಿಮಗೂ ಚಾನ್ಸ್, ಪ್ರತಿಯೊಬ್ಬರಿಗೂ ಚಾನ್ಸ್ ಬರುತ್ತೆ. ಹಾರ್ಡ್ ವರ್ಕ್ ಮಾಡೋರು ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಸೊ ಕ್ಯಾಟಗರಿ 1 ಜನರಲ್ 52.33 ಆಯಿತು. ಕ್ಯಾಟಗರಿ 2A ವುಮೆನ್ 45.333 ಆಯಿತು. ಕ್ಯಾಟಗರಿ 2A ವುಮೆನ್ ನೋಡ್ಬೋದು ಮತ್ತು 45.33 ಆಗಿದೆ. 2A ಜನರಲ್ಗೆ ನೀವು ನೋಡಿದ್ರೆ 53.667 ಆಗಿದೆ. 2B ವುಮೆನ್ ಕ್ಯಾಟಗರಿ 2B ವುಮೆನ್ಗೆ 39 ಆಗಿದೆ. ನೋಡಿ ಇಲ್ಲಿ ಗಮನಿಸ್ಬೋದು. ಮತ್ತೊಮ್ಮೆ ವುಮೆನ್ ಮಹಿಳಾ ರಿಸರ್ವೇಷನ್ ಮತ್ತೆ ಹೆಲ್ಪ್ ಮಾಡುತ್ತೆ, ಒಳ್ಳೆಯದಾಗುತ್ತೆ ಅಲ್ಲಿ. ಕ್ಯಾಟಗರಿ 2B ವುಮೆನ್ 39, ಕ್ಯಾಟಗರಿ 2B ರೂರಲ್ 46.667, ಕ್ಯಾಟಗರಿ 2B ಜನರಲ್ 46, 2B ಜನರಲ್ಗೆ 46 ಆಗಿ ನಿಂತಿದೆ. ಇನ್ನು ಮಿಕ್ಕಿರೋದು ನೀವು ನೋಡಿದ್ರೆ ಜನರಲ್ ಮೆರಿಟ್ ವುಮೆನ್ 46.667, ಅದರಲ್ಲಿ ಮೇನ್ ಬ್ರಾಂಚ್ EEE ಅವ್ರಿಗೆ ಒಂದು ಹುದ್ದೆ, ENCಗೆ 53.333 ಅವ್ರಿಗೊಂದು ಹುದ್ದೆ. 2 ಹುದ್ದೆನ ಇಬ್ಬರಿಗೂ ವರ್ಗೀಕರಣ ಮಾಡಿದ್ದಾರೆ. ಆ್ಯಕ್ಚುಲಿ 2 ಹುದ್ದೆಯಲ್ಲಿ 12 ಸೂಚಿತ ಹುದ್ದೆ ಇದೆ, 12 ಫಿಲ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಹುದ್ದೆನ ಅಂದರೆ 11 EEE ಕೊಟ್ಟಿದ್ದಾರೆ, ಒಂದನ್ನು EC ಕೊಟ್ಟಿದ್ದಾರೆ ENC ವಿದ್ಯಾರ್ಥಿಗೆ. ಸೊ ಜನರಲ್ ಮೆರಿಟ್ ರೂರಲ್ ನೋಡಿದರೆ ಸೂಚಿತ ಹುದ್ದೆ 10 ಮಾಡ್ಕೊಂಡಿದ್ದಾರೆ. 57.333 E&E ಅವ್ರಿಗೆ ಒಂದು ಹುದ್ದೆನ ಅದರಲ್ಲಿ ಮತ್ತೆ ENCಗೆ ಎತ್ತಿಟ್ಟಿದ್ದಾರೆ ಅವರು. ಜನರಲ್ ಮೆರಿಟ್ ಕನ್ನಡ ಮಾಧ್ಯಮ ಅದರಲ್ಲಿ ಕಟ್ ಆಫ್ 64 ನಿಂತ್ಕೊಂಡಿದೆ. ಸೊ ಜನರಲ್ ಮೆರಿಟ್ ಕನ್ನಡ ಮಾಧ್ಯಮ ನೋಡು ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಂತಿದೆ, 64 ಹೋದ ಸತಿ. ಬಟ್ ಬೇರೆ ಒಂದು ಕ್ಯಾಟಗರಿಯಲ್ಲೆಲ್ಲ ನೋಡ್ತಾವ್ರೆ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಕಂಪೇರ್ ಟು ಅದರ್ಸ್ 64 ಇದೆ, ಸ್ವಲ್ಪ ದೊಡ್ಡ ಮಾರ್ಕ್ಸ್ ಅನಿಸ್ತು. ಜನರಲ್ ಮೆರಿಟ್ ಕನ್ನಡ ಮಾಧ್ಯಮದವ್ರಿಗೆ 64 ನಿಂತಿದೆ, ತಾವೆಲ್ಲ ಗಮನಿಸ್ಬೋದು. ಅದೇ ಸಾಮಾನ್ಯ ಅಭ್ಯರ್ಥಿಗಳು ನೋಡಿದರೆ 56, ಅದರಲ್ಲಿ ಮತ್ತೆ 2 ಹುದ್ದೆಗಳು 56.00 ಕಟ್ ಆಫ್ ನಿಂತಿದೆ. ಸೊ ಅದರಲ್ಲಿ ENCಗೂ ಮತ್ತೆ ಡಿವೈಡ್ ಮಾಡಿದ್ದಾರೆ. ಸೊ ನೀವು ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗೆ 56 ಕಟ್ ಆಫ್ ನಿಂತಿದೆ. ಬಟ್ ಅದೇ ಸಾಮಾನ್ಯ ಅದರ ಕನ್ನಡ ಮಾಧ್ಯಮದವ್ರಿಗೆ 64 ಕಟ್ ಆಫ್ ನಿಂತಿದೆ. ಸೊ ಇಟ್ ಕ್ಯಾನ್ ವೇರಿ ಆಗ್ತಾನೇ ಇರುತ್ತೆ. ಯಾರು
ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಟ್ ಆಫ್ ಬರೋವರೆಗೂ ನಿಮ್ಮ ಅನಾಲಿಸಿ ಯಾರೇ ಅನಲೈಸ್ ಮಾಡಿದ್ರು ಫೈನಲಾಗಿ ಕಟ್ ಆಫ್ ಬಂದಮೇಲೆ ಗೊತ್ತಾಗೋದು. ಸೊ ಯಾರು ಯೋಚನೆ ಮಾಡೋ ಕಡಿಮೆ ಬಂದಿದೆ ಅಂತೇಳಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ನೀವು ನೋಡಿದ್ರೆ 2B ವುಮೆನ್ 39 ಕಟ್ ಆಫ್ ಬರುತ್ತೆ, SC ವುಮೆನ್ 35 ಬರುತ್ತೆ, 35.667 ಬರುತ್ತೆ. ಸೊ ST ವುಮೆನ್ 41 ಕಟ್ ಆಫ್ ನಿಲ್ಲುತ್ತೆ. ಸೊ ದೇರ್ ಈಸ್ ಎ ಚಾನ್ಸ್, ಎಲ್ಲರಿಗೂ ಚಾನ್ಸ್ ಇದೆ. ಸೊ ಯಾರು ಹೋಪ್ಸ್ನ ಬಿಡಬೇಡಿ. ಸೊ ಡೋಂಟ್ ಥಿಂಕ್ ದಟ್ 70-80 ತೆಗೆದಿದ್ದಾರೆ ಅದೇ ಹೈಯೆಸ್ಟ್. ಎಸ್, ಬಟ್ ಆದರೆ ಕೆಳಗಡೆಗೂ ಬರೋ ಚಾನ್ಸಸ್ ಇದೆ. ಸೊ ಬಿ ಪಾಸಿಟಿವ್. ಒಂದು ವೇಳೆ ಇದರಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ಸ್ BWSSB ಕೂಡ ನೆಕ್ಸ್ಟ್ ಬರೋ ಹಂತದಲ್ಲೇ ಮುಂದಿನ ದಿನಗಳಲ್ಲಿ ಇನ್ನೊಂದು 2-3 ದಿನದಲ್ಲಿ ಎಕ್ಸಾಮ್ ಇದೆ. ಅದನ್ನು ಚೆನ್ನಾಗಿ ಮಾಡಿ. ಕಂಟಿನ್ಯೂಸ್ ಆಗಿ ನಿಮ್ಮ ಕನ್ಸಿಸ್ಟೆನ್ಸ್ ಆಗಿ ಮೇಂಟೈನ್ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.